ಬಿಜೆಪಿ ಭದ್ರಕೋಟೆಯಲ್ಲಿ ನೆಲೆಯೂರುತ್ತಾ ಬಿಜೆಪಿ ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರಾ ಕಟೀಲ್. ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣದತ್ತ ಕಟೀಲ್. ಮತ್ತೆ ಮರುಕಳಿಸುತ್ತಾ ಕಟೀಲ್ ಹವಾ. ವರ್ಕೌಟ್ ಆಗುತ್ತಾ ಬಿಜೆಪಿ ತಂತ್ರ? ಟಿಕೆಟ್ಗಾಗಿ ಬಿಜೆಪಿ ಪಾಳೆಯದಲ್ಲಿ ಭಾರೀ ಪೈಪೋಟಿ. ಇರೋದೊಂದು ಸ್ಥಾನ, ಹಲವರು ಆಕಾಂಕ್ಷಿಗಳು. ನಳಿನ್ ಕುಮಾರ್ ಕಟೀಲ್, ಉದಯ್ ಕುಮಾರ್ ಶೆಟ್ಟಿ, ಪ್ರಮೋದ್ ಮಧ್ವರಾಜ್, ಕೆ ಸುರೇಶ್ ಕುಮಾರ್, ಸತೀಶ್ ಕಂಪಲ ಹೆಸರುಗಳು ಮುನ್ನೆಲೆ. ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಕ್ಕೆ ಚುನಾವಣೆ. ಅಕ್ಟೋಬರ್ 21ಕ್ಕೆ ಚುನಾವಣಾ ದಿನಾಂಕ ನಿಗದಿ. ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಅವರಿಂದ ತೆರವಾದ ಕ್ಷೇತ್ರ. ಕಟೀಲ್ ಬಿಜೆಪಿ ಪಕ್ಷದ ನಿಷ್ಠಾವಂತ ನಾಯಕ. ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟ್ ಕೊಡಿ. ಕಟೀಲ್ ಮೇಲೆ ಬಿಎಲ್ ಸಂತೋಷ್ಗೆ ಒಲವು. ಬಿಎಲ್ ಸಂತೋಷ್ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ. ಬಿಜೆಪಿ ಭದ್ರಕೋಟೆಯಲ್ಲಿ ನೆಲೆಯೂರುತ್ತಾ ಬಿಜೆಪಿ ಅನ್ನುವಂಥ ಪ್ರಶ್ನೆ ಈಗ ಎಲ್ರಿಗೂ ಕೂಡ ಮೂಡ್ತಾ ಇರುವಂಥದ್ದು. ಬಿಜೆಪಿಯಲ್ಲಿಯೇ ಬಿಜೆಪಿಯವರಿಗೆ ಅವಕಾಶಗಳು ಹೇಗೆ ಸಿಗಬಹುದಾ, ಅಥವಾ ರಾಜ್ಯದ ರಾಜಕಾರಣಕ್ಕೆ ನಳಿನ್ ಕುಮಾರ್ ಕಟೀಲ್ ಎಂಟ್ರಿ ಆಗ್ತಾರಾ? ರಾಷ್ಟ್ರ ರಾಜಕಾರಣದಿಂದ ರಾಜ್ಯದ ರಾಜಕಾರಣದತ್ತ ಕಟೀಲ್ ಅವರ ಒಲವು ಹೇಗಿದೆ? ಅದಕ್ಕೆ ಎಂಟ್ರಿ ಆಗೋದಕ್ಕೆ ಸಾಧ್ಯತೆ ಇದೆಯಾ? ಮತ್ತೆ ಮರುಕಳಿಸುತ್ತಾ ಕಟೀಲ್ ಅವರ ಹವಾ ಅನ್ನುವಂಥದ್ದು ಈಗ ಎಲ್ರಿಗೂ ಮೂಡ್ತಾ ಇರುವಂಥ ಪ್ರಶ್ನೆ. ನಳಿನ್ ಕುಮಾರ್ ಕಟೀಲ್ ಹವಾ ಏನಿದೆ ಅದು ಮತ್ತೆ ಎಂಟ್ರಿ ಆಗುತ್ತಾ? ಹವಾ ಪ್ರಾರಂಭ ಆಗುತ್ತಾ? ಅಥವಾ ಯಾವುದಾದ್ರೂ ಬಿಜೆಪಿ ತಂತ್ರವನ್ನು ಮಾಡಿದ್ರೆ ಅದು ವರ್ಕೌಟ್ ಆಗುತ್ತಾ ಅನ್ನುವಂಥದ್ದು ಈಗ ಎಲ್ರಿಗೂ ಮೂಡ್ತಾ ಇರುವಂಥ ಪ್ರಶ್ನೆ. ಆದರೆ ಟಿಕೆಟ್ಗೋಸ್ಕರ ಬಿಜೆಪಿ ಪಾಳ್ಯದಲ್ಲಿಯೇ ಭಾರಿ ಪೈಪೋಟಿ ನಡೀತಾ ಇರುವಂಥದ್ದು. ಅದಕ್ಕೆ ಈಗ ಅಲ್ಲಿ ಪ್ರಶ್ನೆ ಬಂದಿರುವುದು ಬಿಜೆಪಿಯ ಭದ್ರಕೋಟೆ, ಅದರದ್ದೇ ಭದ್ರಕೋಟೆಯಲ್ಲಿ ಅದೇ ನೆಲೆಯೂರುತ್ತಾ ವೈಮನಸ್ಸುಗಳು ಉಂಟಾಗಬಹುದಾ ಅನ್ನುವಂಥ ಪ್ರಶ್ನೆ. ಒಂದೇ ಒಂದು ಸ್ಥಾನ ಇರುವಂಥದ್ದು. ಆ ಸ್ಥಾನಕ್ಕೋಸ್ಕರ ಬಹಳಷ್ಟು ಆಕಾಂಕ್ಷಿಗಳು ಕಾಯ್ತಾ ಇರುವಂಥದ್ದು, ಒಂದು ಟಿಕೆಟ್ಗೋಸ್ಕರ. ಯಾರೆಲ್ಲ ಕಾಯ್ತಾ ಇದ್ದಾರೆ? ನಳಿನ್ ಕುಮಾರ್ ಕಟೀಲ್ ಕಾಯ್ತಾ ಇದ್ದಾರೆ, ಉದಯ್ ಕುಮಾರ್ ಶೆಟ್ಟಿ ಇದ್ದಾರೆ, ಪ್ರಮೋದ್ ಮಧ್ವರಾಜ್ ಇದ್ದಾರೆ, ಕೆ ಸುರೇಶ್ ಕುಮಾರ್ ಇದ್ದಾರೆ, ಸತೀಶ್ ಕಂಪಲ. ಇಷ್ಟು ಹೆಸರುಗಳು ಒಂದು ಟಿಕೆಟ್ಗಾಗಿ ಬಿಜೆಪಿಯ ಪಾಳೆಯದಲ್ಲಿ ಇರುವಂಥದ್ದು. ಹಾಗಾಗಿ ಯಾರಿಗೆ ಸಿಗುತ್ತೆ ರಾಜ್ಯ ರಾಜಕಾರಣ ಅನ್ನುವಂಥದ್ದು? ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಕ್ಕೆ ಚುನಾವಣೆ ನಡಿಬೇಕಾಗಿರುವಂಥದ್ದು. ಅಕ್ಟೋಬರ್ 21ಕ್ಕೆ ಚುನಾವಣಾ ದಿನಾಂಕ ನಿಗದಿ ಕೂಡ ಆಗಿದೆ. ಅಕ್ಟೋಬರ್ 21ಕ್ಕೆ ನಡೀಲಿಕ್ಕಿರುವಂತಹ ಚುನಾವಣೆ 21 ತಾರೀಕಿಗೆ ದಿನಾಂಕ ನಿಗದಿ ಆಗಿದೆ. ವಿಧಾನ ಪರಿಷತ್ ಸ್ಥಳೀಯ ಸಂಸ್ಥೆಗಳ ಕ್ಷೇತ್ರಕ್ಕೆ ಈ ಒಂದು ಚುನಾವಣೆ ಜೊತೆಗೆ ಈ ಚುನಾವಣೆಯ ಮಾತುಗಳು, ಯಾರು ರಾಜ್ಯ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾರೆ ಅನ್ನುವಂಥ ಮಾತುಗಳು, ಬಿಜೆಪಿ ಭದ್ರಕೋಟೆಯಲ್ಲಿ ಬಿಜೆಪಿ ನೆಲೆ ಊರುತ್ತಾ ಅನ್ನುವಂಥ ಮಾತುಗಳ ಮಧ್ಯೆ ಬಿಎಲ್ ಸಂತೋಷ್ಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒಲವು, ಆಸೆ ಆಗಿಬಿಟ್ಟಿದೆ. ಅವರು ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ಗೆ ಟಿಕೆಟನ್ನು ಕೊಡಿ, ಈ ಥರ ಮಾತುಗಳನ್ನು ಕೂಡ ಬಿಎಲ್ ಸಂತೋಷ್ ಹೇಳ್ತಾ ಇರುವಂಥದ್ದು. ಹಾಗಾಗಿ ಯಾರ ಪಾಲಿಗೆ ಒಲಿಲಿಕ್ಕಿದೆ ಈ ಒಂದು ರಾಜಕಾರಣದ ಗದ್ದುಗೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ.
ಸ್ಪಷ್ಟ ನೇರ ಸುದ್ದಿಯೊಂದಿಗೆ U+ ಟಿವಿ, ಇದು ಹೊಸತನದ ಸಂಕಲನ. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂತಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯುವೆಲ್ಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.